ಕಾರ್ಗಳ್ರು ಅಂತಾರೆ. ಅವ್ರ ಮೇಲೆ ಏನ್ FIR ಆಗಿದೆ, ಅವ್ರ ಮೇಲೆ ಕಂಪ್ಲೇಂಟ್ ಆಗಿದೆ, ಯಾವ ಆಧಾರದ ಮೇಲೆ ನೀವು ಕಾರ್ಗಳ್ರು ಅಂತ ಹೇಳ್ತೀರಿ? ಅದನ್ನ ಹೇಳ್ಬೇಕಲ್ಲ. ಇದು ಬಹುಶಃ ಏನ್ ಕದ್ದಾರೋ ಗೊತ್ತಿಲ್ಲ, ಅದ್ಯಾವ ಕೇಸ್ ಅವ್ರ ಮೇಲಿಲ್ಲ. ಅದರಿಂದ ಆ ಪದ ಬಳಕೆ ಬಹುಶಃ ಸರಿ ಆಗಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ, ಏನಿವತ್ತು ಇದು ಪೂರ್ವ ಪೀಡಿತವಾದಂತ ಒಂದು ಕೊಲೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀವಿ. ಯಾತಕ್ಕೆ ಇಲ್ಲಿ ಹೇಳ್ತಾರೆ 30 ಕೆಜಿ ಮಟನ್ ಇತ್ತು ಅಂತ, ಅದು ಚರ್ಮ ಎಲ್ಲೋಯ್ತು ಅದ್ ಹೇಳ್ಬೇಕಲ್ಲ. ಏನ್ ಅವ್ರು ತಿಂದ್ರ ಅಲ್ಲ ಫಾರೆಸ್ಟ್ ತಿಂದ್ರ? ಚರ್ಮ ಇಲ್ದಾನೆ 30 ಕೆಜಿ ಮಟನ್ ಹೆಂಗ್ ಬರುತ್ತೆ ಅಧ್ಯಕ್ಷ? ಹಾಗಾಗಿ ಬಹುಶಃ ಈ ಸರ್ಕಾರ ಇಟ್ ಇಸ್ ಫೇಸ್ ಸೇವಿಂಗ್ ಸ್ಟೇಟ್ಮೆಂಟ್ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತೀನಿ. 100% ಸುಳ್ಳು. ಇವತ್ತು ಓಲಿ ಅಲ್ಲದು ಹೇಳ್ಬೇಕಲ್ಲ, ಓಲಿ ಚರ್ಮ ಉಳಿದಿದೆ, ಇಲ್ಲಿ ಚರ್ಮನ ಅಲ್ಲಿ ಯಾರಾದ್ರೂ ಕಟ್ ಮಾಡ್ತಾರೆ ಅಧ್ಯಕ್ಷ? ನಿಮ್ಗೆ ಪಕ್ಕದಲ್ಲೇ ಇದ್ದೀರಿ ಫಾರೆಸ್ಟ್, ಯಾರು ಅಲ್ಲಿ ಕಟ್ ಮಾಡಕ್ಕಲ್ಲ. ಊರಿ ತಾಡೋಗಿ ಕಟ್ ಮಾಡ್ಕೊಂಡು ಮಾಂಸ ಹಚ್ಕೊಳ್ಳೋದು ನಾವು ನೋಡಿದೀವಿ. ಆದ್ರೆ ಇವ್ರೇನ್ ಹೇಳ್ತಾರೆ ಸರ್ಕಾರ, ಇಲ್ಲ ಅದರಲ್ಲಿ 30 ಕೆಜಿ ಇತ್ತು, ಆ ಚರ್ಮ ಎಲ್ಲಿ ಕಳಿಸಿ ಅಂತ ಹೇಳ್ಬೇಕಲ್ಲ. ನಮ್ಮ 1972 ಆಕ್ಟ್ ಏನಲ್ಲಿ ಏನಾದ್ರೂ ಕೊಲೆ ಮಾಡಬೇಕು ಅಂತ ಇದೆಯಾ? ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ನೀವು ಮಾಡಬೇಕು, ಎದುರಿಸಬೇಕು, ನಾನು ಒಪ್ತೀನಿ. ನೀವು ಕಾಲಿಗೋ ಕೈಗೋ ಹೊಡೆದಿದ್ರೆ ಓಕೆ, ಅಲ್ಲೇನು ಹೇಳ್ತಾರೆ ಕೇವಲ 7 ಮೀಟರ್ 8 ಮೀಟರ್ ಹೊಡೆದಿರೋದು, ಅದಕ್ಕೆ ಎದೆಯೇ ಹೊಡಿಬೇಕಾಗಿತ್ತು. ಕಾಲು ಅವ್ರಿಗೆ ಕಣ್ಣಿಗೆ ಕಾಲ್ತಿರ್ಲಿಲ್ವಾ? ಫಾರೆಸ್ಟ್ ಕಣ್ಣಿಗೆ ಕಾಲಕ್ಕಿಲ್ವ ಸೊಮ್ಮೆ? ಇಟ್ ಶೋಸ್ ಪರ್ಪಸ್ ಆಗಿ ಕೊಲೆ ಮಾಡಿರೋದು. ಇಟ್ ಈಸ್ ಎ ಕಿಲ್ಲಿಂಗ್, ಟೋಟಲಿ ಕಿಲ್ಲಿಂಗ್. ಇದ್ರಲ್ಲಿ ಯಾವ ನ್ಯಾಯ ನೀತಿ ಇಲ್ಲ. ಕಾನೂನು 172 ವೈಲೇಟ್ ಮಾಡಿದಂತ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ, ಇವತ್ತು ಇದೊಂದು ತಂತ್ರಗಾರಿಕೆ, ಸರ್ಕಾರ ಒಂದು ತಂತ್ರಗಾರಿಕೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಅಧ್ಯಕ್ಷರೇ, 1 ನಿಮಿಷ ಮುಗಿಸ್ತೀವಿ. ಇವತ್ತು FIR ಅವ್ರ ಮೇಲೆ ಹಾಕಿರ್ಬೇಕಾಗಿತ್ತು, ಅರೆಸ್ಟ್. ಇವರಿಗೆ ಆ ಶಕ್ತಿ ಇದ್ರೆ, ಈ ಸರ್ಕಾರಕ್ಕೆ ಅಲ್ಲಿ ಫಾರೆಸ್ಟ್ ಶಕ್ತಿ ಇದ್ರೆ ಅವ್ರು ಹಿಡ್ಕೊಂಡ್ ಬಂದಿದ್ರೆ ನಾವು ಒಪ್ತಿದ್ದೋ. ಅವ್ರು ಹಿಡಿದ ಬರೀ ಶೂಟ್ ಮಾಡಿದ್ರೆ ಒಂದು ದೊಡ್ಡ ಅಚೀವ್ಮೆಂಟ್ಸ್ ಅಂದ್ರೆ ವಾಟ್ ಯು ಮೀನ್ ಆಫ್ ಇಟ್? ಹೆಂಗೆ ಸರ್ಕಾರ ನಡೆಯೋ ರೀತಿನ ಇದು? ದಯಮಾಡಿ ಇದು ಬಹಳ ಅಧ್ಯಾಯ ಆಗಿದೆ. ಮತ್ತೆ ಆ ಕುಟುಂಬಕ್ಕೆ ಯಾವ್ದೇ ರಾಜ್ಯದಲ್ಲಿ ಇರ್ಲಿ, ತಮಿಳುನಾಡು ಇರಲಿ, ಕರ್ನಾಟಕ, ಕೇರಳ ಇರಲಿ, ಅವ್ರಿಗೊಂದು ಕುಟುಂಬ ಇರ್ತದೆ. ಆ ಕುಟುಂಬದವರಿಗೆ ನೀವು ಕೊಡೋ ಪರಿಹಾರ ಸರಿಯಾಗೋದಿಲ್ಲ. ಒಳ್ಳೆ ಪರಿಹಾರ ಅವ್ರಿಗೆ ಕೊಡಬೇಕು. ಇವತ್ತು ರೈತರು ಯಾಕೆ ಹೋರಾಟ ಮಾಡ್ತಾರೆ ದಯಮಾಡಿ ಅರ್ಥ ಮಾಡ್ಕೊಳ್ಳಿ ಅಧ್ಯಕ್ಷರೇ. ರೈತರು ಹೋರಾಟ ಮಾಡ್ತಾರೆ ಅಂದ್ರೆ ಕಾರ್ಗಳಿಗೆ ಹೋರಾಟ ಮಾಡಕ್ಕಿಲ್ಲ, ಶೂಟರ್ ಹೋರಾಟ ಮಾಡಕ್ಕಿಲ್ಲ. ದೇ ಆರ್ ರಿಯಲಿ ಫಾರ್ಮರ್ಸ್. ಸತ್ತಿರೋರು ರಿಯಲಿ ಫಾರ್ಮರ್ಸ್. ಅವ್ರನ್ನ ಕೊಲೆ ಮಾಡೋದಕ್ಕೋಸ್ಕರ ರೈತ ಸಂಘಟನೆ ಇವತ್ತು ಹೋರಾಟಕ್ಕೆ ಹಾಕಿದೆ. ನಾನು ಹೇಳ್ತೀನಿ, ಸರ್ಕಾರ ಇವತ್ತೇನೋ ಒಂದು ಮಾಡಿದ್ದಾರೆ ನಮ್ಮ ಪುಟ್ರಿಂಗ್ ಶೆಟ್ಟರು ಜುಡಿಷಿಯರಿ. ಈಗ ಅಲ್ಲಿನವರೆಗೆ ಆ ಅಧಿಕಾರಿ ಮೇಲೆ ಏನ್ ಕ್ರಮ ತಗೋತೀರಿ? ಶೂಟ್ ಔಟ್ ಮಾಡಿದ್ರೆ ಏನ್ ಕ್ರಮ ತಗೋತೀರಿ? ಅದನ್ನ ಹೇಳ್ಬೇಕಲ್ಲ ಸದನಕ್ಕೆ. ಅಂದ್ರೆ ಹೆಂಗಾಗ್ತದೆ? ಬರೀ ಸ್ಟೇಟ್ಮೆಂಟ್ ವರ್ಕೌಟ್ ಆಗೋದಿಲ್ಲ. ನಾವ್ ಇಷ್ಟೆಲ್ಲ ಕೂಗಾಡಿ ಗಲಾಟೆ ಮಾಡೋ ಉದ್ದೇಶ ಆ ಕುಟುಂಬಕ್ಕೆ ನ್ಯಾಯ ಸಿಗಲಿ. ಆ ಕುಟುಂಬಕ್ಕೆ ನ್ಯಾಯ ಸಿಗಲಿ ಅನ್ನೋದು ನಮ್ಮೆಲ್ಲರ ಅನಿಸಿಕೆ. ಇಲ್ಲೇನು ರಾಜಕಾರಣ ಮಾಡೋದಿಲ್ಲ. ರಾಜಕಾರಣ ಮಾಡೋಕ್ಕೇನು ಕೊಲೆ ಮಾಡ್ಬೇಕಾ? ಅದು ನಮ್ಮ ಕ್ಷೇತ್ರವಾ? ಅದೂರು ಕ್ಷೇತ್ರಪ್ಪ. ಪುಟ್ಟಣ ಕ್ಷೇತ್ರ ದತ್ತರಿಗೆ ಹೋಗೋದಿಲ್ಲ. ಹಾಗಾಗಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಯಾರು ಅವ್ರಿಗೆ ಸರ್ಕಾರ ಪರ್ಮಿಷನ್ ಕೊಟ್ಟಿಲ್ಲ ಅಥವಾ ಅವ್ರ ಸಂಬಂಧಪಟ್ಟ DFO ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ? ಇವ್ರು ಸುಮೋಟೋ ಡಿಶ್ ಅಂತ ಹೇಳಿದ್ರೆ ಲಾ ಅಂಡ್ ಆರ್ಡರ್ ಏನಾಗಿದೆ ಸ್ವಾಮಿ ರಾಜ್ಯದಲ್ಲಿ? ಏನಾಗಿದೆ? ದಯಮಾಡಿ ಕೂಡಲೇ ಯಾರು ಸಸ್ಪೆನ್ಷನ್ ಮಾಡಬೇಕು.